ಎಐಸಿಸಿಯಲ್ಲಿ ಮತ್ತೆ ಭುಗಿಲೆದ್ದ ಭಾರೀ ಅಸಮಾಧಾನ. ರಾಹುಲ್ ಗಾಂಧಿ ವಿರುದ್ಧವೇ ಕಾಂಗ್ರೆಸ್ ಸಂಸದರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಹುಲ್ಗೆ ಬಹಿರಂಗವಾಗಿಯೇ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸಂಸದ. ರಾಘ ವಿರುದ್ಧ ನೇರವಾಗಿಯೇ ಶಶಿ ತರೂರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ತಮ್ಮನ್ನ ಹೀಗೆ ನಿರ್ಲಕ್ಷಿಸ್ತಾ ಇದ್ರೆ ಕಾಂಗ್ರೆಸ್ ಅಧೋಗತಿಗೆ ಬಂದ್ ತಲುಪುತ್ತೆ. ಕೇರಳದಲ್ಲಿ ಹ್ಯಾಟ್ರಿಕ್ ಸೋಲಿಗೆ ರೆಡಿಯಾಗಿ ಅಂತ ಹೇಳಿ ತರೂರ್ ಸಂದೇಶ ರವಾನೆ ಮಾಡ್ತಾ ಇದ್ದಾರೆ. ನಿಮ್ಮ ನಿರ್ಲಕ್ಷ್ಯವೇ ಕಾಂಗ್ರೆಸ್ ಸೋಲಿಗೆ ಕಾರಣ. ಕಾಂಗ್ರೆಸ್ ತನ್ನ ಆಲೋಚನೆಯನ್ನ ಮೊದಲು ಬದಲಿಸಬೇಕು. ಆಲೋಚನೆಯನ್ನ ಬದಲಿಸದೇ ಇದ್ರೆ ಕೇರಳದಲ್ಲಿ ಮತ್ತೆ ಸೋಲು ಖಚಿತ. ಪಕ್ಷದಲ್ಲಿ ಬದಲಾವಣೆ ಆಗದೇ ಇದ್ರೆ ನನಗೂ ಬೇರೆ ಆಯ್ಕೆ ಇದೆ. ನನ್ನ ಮುಂದೆಯೂ ಅನೇಕ ಆಪ್ಷನ್ಗಳನ್ನ ಇಟ್ಕೊಂಡಿದ್ದೇನೆ. ತಿರುವನಂತಪುರ ಸಂಸದ ಶಶಿ ತರೂರ್ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಶಶಿ ತರೂರ್ ಕೇರಳದ ಪ್ರಬಲ ರಾಜಕಾರಣಿಯಾಗಿದ್ದಾರೆ. ಪಕ್ಷ ಬಲಕ್ಕಿಂತ ಸ್ವಂತ ಬಲ ನಂಬಿದಂತಹ ನಾಯಕ ಇವರು. ತಿರುವನಂತಪುರದಿಂದ 4 ಬಾರಿ ಗೆದ್ದು ಲೋಕಸಭೆಗೆ ಪ್ರವೇಶವನ್ನ ಮಾಡಿದ್ದಾರೆ. ಆದರೂ ಕೂಡ ಶಶಿಗೆ ಕಾಂಗ್ರೆಸ್ನಲ್ಲಿ ಸೂಕ್ತ ಸ್ಥಾನಮಾನವನ್ನ ಕೊಡ್ತಾ ಇಲ್ಲ. ಹಿಂದೆಯೇ ಅಕ್ಷರಶಃ ಬಂಡೆದ್ದಿದ್ರು ಶಶಿ ತರೂರ್. G23 ನಾಯಕರಲ್ಲೂ ಕೂಡ ಶಶಿ ತರೂರ್ ಒಬ್ಬರಾಗಿದ್ದಾರೆ. ರಾಹುಲ್ ಗಾಂಧಿ ನಾಯಕತ್ವಕ್ಕೆ ಪರೋಕ್ಷವಾಗಿ ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ರು ಶಶಿ ತರೂರ್. ಕೊನೆಗೆ ಗುಲಾಂ ನಬಿ ಆಜಾದ್ ಪಕ್ಷವನ್ನೇ ಕೂಡ ಬಿಟ್ಟಿದ್ರು ಶಶಿ ತರೂರ್ ಅವರು. ಇದೀಗ ಶಶಿ ತರೂರ್ಗೆ ಬಿಜೆಪಿ ಗಾಳ ಕೂಡ ಹಾಕಿದೆ ಅಂತ ಕೂಡ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ರಾಹುಲ್ಗೆ ಬಹಿರಂಗವಾಗಿಯೇ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಶಶಿ ತರೂರ್. ಕೇರಳದಲ್ಲಿ ಹ್ಯಾಟ್ರಿಕ್ ಸೋಲಿಗೆ ರೆಡಿಯಾಗಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ತಿರುವನಂತಪುರ ಸಂಸದ ಶಶಿ ತರೂರ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ 4 ಬಾರಿ ತಿರುವನಂತಪುರದಿಂದ ಆಯ್ಕೆಯಾಗಿದ್ದಾರೆ. ಅಂದ್ರೆ ಲೋಕಸಭೆಗೆ ಪ್ರವೇಶವನ್ನ ಕೂಡ ಮಾಡಿದ್ದಾರೆ.